ಹಲೋ ಫ್ರೆಂಡ್ಸ್, ಸುಕುಮ್ ಫ್ಯಾಷನ್ಗೆ ಸ್ವಾಗತ. ಇವತ್ತು ನಾನು 40 ಇಂಚಿನ ಒಂದು ಪ್ರಿನ್ಸಸ್ ಕಟಿಂಗ್ ಯಾವ ಥರ ಮಾಡೋದಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲು ನಾವಿಲ್ಲಿ ಬ್ಲೌಸ್ ಮೆಜರ್ಮೆಂಟನ್ನು ತೊಗೋಬೇಕಾಗತ್ತೆ. ಯಾವ ಥರ ಅಂತ ನೋಡೋಣ. ಲೆಂತ್ 14 ಇಂಚು, ಶೋಲ್ಡರ್ 6 ಇಂಚು, ಚೆಸ್ಟ್ 40 ಇಂಚು, ಹಾರ್ಮೋಲ್ ರೌಂಡ್ 16 ಇಂಚು, ವೇಸ್ಟ್ 38, ಸ್ಲೀವ್ಸ್ ಲೆಂತ್ 5 ಇಂಚು, ಹಾಗೆ ಸ್ಲೀವ್ಸ್ ರೌಂಡ್ 6 ಇಂಚು. ಈ ಥರ ನಾವು ಮೊದಲ ಬ್ಲೌಸನ್ನು ಅಳತೆ ತೊಗೊಂಡು ಈ ಥರ ಮೆಜರ್ಮೆಂಟ್ ಹಾಕ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನೈತಲ್ಲ, ನಾವೀಗ ಬ್ಲೌಸ್ ಕಟಿಂಗ್ ಮಾಡೋಣ. ಫಸ್ಟ್ ನಾವಿಲ್ಲಿ ಲೆಂತ್ ಅಂದ್ರೆ ಬ್ಲೌಸಿನ ಪೂರ್ತಿ ಉದ್ದ ಇಲ್ಲಿ ಒಂದು ಅರ್ಧ ಇಂಚ್ ನಾವು ಹೊಲಿಗೆಗೋಸ್ಕರ ಲೈನ್ ಹಾಕ್ಕೋಬೇಕಾಗತ್ತೆ. ಆಮ್ಯಾಗ ಬ್ಲೌಸಿನ ಪೂರ್ತಿ ಉದ್ದ ಎಷ್ಟೈತಪ್ಪ ಅಂದ್ರೆ 14 ಇಂಚ್ ಐತಲ್ಲ, 1 ಇಂಚ್ ನಾವು ಇಲ್ಲೇ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. 15 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮೇಲೆ ಒಂದು ಅರ್ಧ ಇಂಚ್ ಹೊಲಿಲಿಕ್ಕೆ, ಕೆಳಗೆ ಒಂದು ಅರ್ಧ ಇಂಚ್ ಹೊಲಿಲಿಕ್ಕೆ 1 ಇಂಚ್ ನಮ್ಗೆ ಯಾವುದೇ ಬ್ಲೌಸ್ ಕಟಿಂಗಲ್ಲಿ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ. 6 ಇಂಚ್ ಶೋಲ್ಡರ್, ನಮ್ಗೆ ಶೋಲ್ಡರ್ ಪಟ್ಟಿ ಅಂತ ಬರ್ತಲ್ಲ, ಅಲ್ಲಿಗೆ ನಾನು 6 ಇಂಚ್ ತೊಗೊತಾ ಇದ್ದೀನಿ. ಇದು ಹಾರ್ಮೋಲ್ ರೌಂಡ್. ಹಾರ್ಮೋಲ್ ರೌಂಡ್ ಅಂದರೆ ಇದು ನಾವು ಬಗಲ್ ಸುತ್ತ ಏನು ನಾವು ಸ್ಲೀವ್ಸ್ ಹಚ್ಕೊತೀವಲ್ಲ, ಅದಕ್ಕೆ ನಾವು ಹಾರ್ಮೋಲ್ ರೌಂಡ್ ಅಂತ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 6 ಇಂಚ್ ಹಾರ್ಮೋಲ್ ರೌಂಡ್ ಅಂತೀವಲ್ಲ, ಅದಕ್ಕೆ ನಾನು ಇಲ್ಲೇ 6 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರಿಗೆ ಹಾರ್ಮೋಲ್ ರೌಂಡ್ ಅಂದ್ರೆ ತಿಳಿಯೋದಿಲ್ಲ, ಹಾಗಾಗಿ ನಾನು ಇವತ್ತು 2 ರೀತಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮೇಲಿನ 6 ಇಂಚ್ ತೊಗೊಂಡಿದ್ದೆಲ್ಲ, ಕೆಳಗೆ 6.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಈ ಥರ ಲೈನ್ ಹಾಕ್ಕೊಂಬಿಡೋಣ. ಒಂದು ಅರ್ಧ ಇಂಚ್ ಕೆಳಗೆ ನಾವು ಹಾರ್ಮೋಲ್ ರೌಂಡ್ ಸೇಪ್ ತೊಗೋಬೇಕಾಗತ್ತೆ. ಈಗ 10 ಇಂಚ್, ನಮ್ಗೆ 40 ಇಂಚ್ ಐತಲ್ಲ, ಅದ್ರ 4ನೇ ಭಾಗ 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಸ್ಕೇಲ್ ಇಟ್ಕೊಂಡು ಈ ಸೇಪ್ ತಗೋಬೇಕಾಗತ್ತೆ. ನಾವೇನು ತೋಳು ಹಚ್ಕೋತೇವಲ್ಲ, ಅಟ್ಯಾಚ್ ಮಾಡ್ಕೋತೇವೆ, ಇದು ಆ ಸೇಪು ಹಾರ್ಮೋಲ್ ರೌಂಡ್ ಸೇಪ್ ಅಂತ. ಇದು ಬಗಲ್ ಸುತ್ತ ನಮ್ಗೆ ತೋಳು ಅಟ್ಯಾಚ್ ಮಾಡ್ತೇವಲ್ಲ, ಅದಕ್ಕೆ ಇದು ಕೊಳ್ಳಿನ ಅಗಲ 3 ಇಂಚ್ ತೊಗೋತಾ ಇದ್ದೀನಿ. ಹಾಗೆ ಹಿಂಭಾಗದ ಕೊಳ್ಳು 10.5 ಇಂಚ್ ತೊಗೋತಾ ಇದ್ದೀನಿ. ಅರ್ಧ ಇಂಚ್ ಮೇಲೆ ಹೊಲಿಲಿಕ್ಕೆ 10 ಇಂಚು ಕೆಳಗೆ. ಈಗ ನೋಡಿ, ಕೊಳ್ಳಿನ ಅಗಲ 3 ಇಂದ 3.5 ಇಂಚ್ವರೆಗೂ ನಾವು ತೊಗೋಬೇಕಾಗತ್ತೆ. ಹಿಂಭಾಗದ ನೆಕ್ ಬ್ರಾಡ್ 3.5 ಇಂಚ್ ತೊಗೊಂಡು ನಾವು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ. ಆಮೇಲೆ ನಮಗೆ ಹಿಂಭಾಗ ಯಾವ ಸೇಪ್ ಬೇಕೋ ಆ ಸೇಪ್ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ಕೇಲ್ ಇಟ್ಕೊಂಡು ರೌಂಡ್ ಸೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮ್ಗೆ 16 ಇಂಚ್ ಐತಲ್ಲ, ಅದ್ರ ಅರ್ಧ ನಮ್ಗೆ 8 ಇಂಚ್ ಬರ್ಬೇಕು. ಅರ್ಧ ಇಂಚ್ ಹೊಲಿಲಿಕ್ಕೆ 8.5 ಇಂಚ್ ಬರಬೇಕು ನಮ್ಗೆ. 8.5 ಇಂಚ್ ಸರಿಯಾಗಿ ಬಂದಿದೆ. ನಾನಿಲ್ಲಿ 6 ಇಂಚ್ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಲ್ಲ, ವೇಸ್ಟ್ ಅಂತ. ಇದು ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ಅಂದ್ರೆ ನಮ್ಗೆ 38 ಐತಲ್ಲ, ಅದ್ರ 4ನೇ ಭಾಗ 9.5 ಇಂಚ್ ಬರ್ತೈತಿ. 1 ಇಂಚ್ ಹಿಂಭಾಗ ಏನು ನಾವು ಟ್ಯಾಕ್ಸ್ ಹಿಡಿತೀವಲ್ಲ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಬಿಡೋಣ ಸ್ಟ್ರೇಟಾಗಿ. ಇದು ಹಿಂಭಾಗ ಮೆಜರ್ಮೆಂಟ್ 2 ಇಂಚ್ ಎಕ್ಸ್ಟ್ರಾ ನಾವು ಇಲ್ಲಿ ಲೈನ್ ಹಾಕ್ಕೋಬೇಕಾಗತ್ತೆ. ಇದು ನಿಮ್ಗೆ ಕಾಣಿಸಿಲ್ಲ, ಲೈನ್ನ ಎಕ್ಸ್ಟ್ರಾ 2 ಇಂಚ್ ಬಿಟ್ಟಿರೋದು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಏನು ಹಿಂಭಾಗ ಹಿಂದೆ ಟ್ಯಾಕ್ಸ್ ಹಿಡಿತೀವಲ್ಲ, ಆ ಟ್ಯಾಕ್ಸ್ ಯಾವ ಥರ ತೊಗೋಬೇಕಂದ್ರೆ, ನಾವೇನೀಗ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಡ್ತೀವಲ್ಲ, ಅದರ 2ರ ಮಧ್ಯೆ ಒಂದು ಮಾರ್ಕ್ ಮಾಡ್ಕೋಬೇಕು. 10 ಇದೆಲ್ಲ 5 ಕಾಲಿಗೆ ಮಾರ್ಕ್ ಮಾಡಿಕೊಂಡು 5 ಇಂಚ್ ಉದ್ದವರೆಗೂ ನಾವು ಹಿಂಭಾಗ ಟ್ಯಾಕ್ಸ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಆ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಆ ಕಡೆ ಒಂದು 1/4 ಇಂಚು, ಹಾಗೆ ಈ ಕಡೆ ಒಂದು 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು, ಇವಾಗ ನಮ್ಗೆ ಹಿಂಭಾಗದ ಮೆಜರ್ಮೆಂಟ್ ಅನ್ನೋದು ಯಾವ ಥರ ಅಂತ ನೋಡಿದ್ದೀರ. ಈಗ ಇದನ್ನು ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ, ಅದೇ ಥರ ನೀಟಾಗಿ ಕಟಿಂಗ್ ಮಾಡ್ತಾ ಬರೋಣ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂದು ಇನ್ನೊಂದು ಸುಕ್ಕುಮ್ ಅಡುಗೆ ಮನೆ ಅಂತ ಅಡುಗೆ ಚಾನಲ್ ಇದೆ, ನೀವು ಅದನ್ನು ನೋಡ್ಬೋದು. ಅಡುಗೆಯಲ್ಲಿ ಇಂಟ್ರೆಸ್ಟ್ ಇರೋರು ಈ ಥರ ಹಿಂಭಾಗ ಕಟ್ ಮಾಡಿದ ಮೇಲೆ ಹಿಂಭಾಗ ಟ್ಯಾಕ್ಸ್ ಏನು ಮಾರ್ಕ್ ಮಾಡಿರ್ತಲ್ಲ, ಅಲ್ಲೇ ಒಂದು ಕಚ್ಚಕೋಣ. ಹಾಗೆ ಇಲ್ಲೊಂದು ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡಿರ್ತೇವೆ ಅಲ್ಲೆಲ್ಲಿ ಕಚ್ಚಕ್ಕೋತ ಬರೋಣ. ಇವಾಗ ಹಿಂಭಾಗ ಮುಗೀತು. ಈಗ ಮುಂಭಾಗ ನಾವು ಇಲ್ಲೇ ಪೇಪರಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಇಂಚ್ ನಾನಿಲ್ಲಿ ಗುಂಡು ಪಟ್ಟಿ ಕಡೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಾ ಪೇಪರಲ್ಲಿ ಯಾಕೆ ಕಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಫಸ್ಟ್ ನಾವು ಪೇಪರಲ್ಲಿ ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಇಟ್ಕೊಂಡು ಬ್ಲೌಸಲ್ಲಿ ಕಟಿಂಗ್ ಮಾಡ್ಕೋಣ. ಈಗ ಹಿಂಭಾಗ ಇಟ್ಕೊಂಡು ಹಿಂಭಾಗಕ್ಕಿಂತ ಮುಂಭಾಗ 1 ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಕೆಳಗೆ. ಯಾಕಂದರೆ ಇದಕ್ಕೆ ಕ್ರಾಸ್ ಬೆಲ್ಟ್ ಬರಲ್ಲ, ಹಾಗಾಗಿ ನಾವು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಇಟ್ಕೊಂಡಿದ್ಮೇಲೆ ಹಿಂಭಾಗ
ಔಟ್ಲೈನ್ ಏನಿರುತ್ತಲ್ಲ ಔಟ್ಲೈನ್ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೋಣ ಅಂದ್ರೆ ನಮ್ಗೆ ನೀಟಾಗಿ ಲೈನ್ ಅನ್ನೋದು ಬರುತ್ತೆ. ಆಮೇಲೆ ನಾವು ಎಲ್ಲೆಲ್ಲೇ ಕಟ್ಟಿಂಗ್ ಮಾಡಿರ್ತೀವಲ್ಲ ಅಲ್ಲೆಲ್ಲೇ ಮಾರ್ಕ್ ಮಾಡ್ಕೋತಾ ಬರೋಣ. ಹಾರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋತಾ ಬರೋಣ. ಯಾವ ಥರ ನಾವು ಹಾರ್ಮೋಲ್ ರೌಂಡ್ ಶೇಪ್ ತಗೊಂಡಿದ್ದೀವಿ ಅದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಪ್ರಿನ್ಸಸ್ ಕಟಿಂಗ್ ದೊಡ್ಡ ಸೈಜ್ ಆಗಿರೋದ್ರಿಂದ ನಾವು ಪೇಪರಲ್ಲಿ ಕಟಿಂಗ್ ಮಾಡಿಕೊಂಡು ಆಮೇಲೆ ಬಟ್ಟೆಯಲ್ಲಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ನೀಟಾಗಿ ಸ್ಕೇಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಸ್ಟ್ರೇಟಾಗಿ. ಆಮೇಲೆ 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 11 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೋಬೇಕಾಗತ್ತೆ. ಆಮೇಲೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನಮ್ಗೆ 40 ಇಂಚು ಅದ್ರ 10ನೇ ಭಾಗ 4 ಇಂಚು ಬರುತ್ತೆ. 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕೆಳಗೆ 1 ಇಂಚು ಕಡಿಮೆ ಮಾಡ್ಕೋಬೇಕಾಗತ್ತೆ. ಕೆಳಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಹಿಂಭಾಗ ಎಲ್ಲಿ ಮಟ್ಟ ಐತೆ ಅಲ್ಲಿ ಮಟ್ಟ ಲೈನ್ ಹಾಕ್ಕೊಂಡಿದ್ಮೇಲೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನಿಮಗೆ ಕಂಡಿಲ್ಲ, ಹಾಗಾಗಿ ನಾನು ಇಲ್ಲಿ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಹಾಗೆ ಲೈನ್ ಹಾಕ್ಕೋಣ. ಮೇಲೆ 4 ಇಂಚು ಕೆಳಗೆ 3 ಇಂಚು ಬರೋ ಥರ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕ್ಕೊಂಡು ನಾವೇನು ಟೆಕ್ಸ್ಟ್ ಹಿಡಿತೀವಲ್ಲ ಕೆಳಗೆ ಅದೇ ಮೆಜರ್ಮೆಂಟ ನಾವು ಇಲ್ಲಿ ತೊಗೋಬೇಕಾಗತ್ತೆ. 2.25 ಆದರೂ ತೊಗೋಬೋದು ಅಥವಾ 3 ಇಂಚ್ವರೆಗೂ ಆದರೂ ತೊಗೋಬೋದು. ನಾನಿಲ್ಲಿ 3 ಇಂಚ್ವರೆಗೂ ತೊಗೋತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ಮೇಲೆ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಗೆ. ಆಮೇಲೆ ಸ್ಕೇಲ್ ಇಟ್ಕೊಂಡು ಇದು ಪ್ರಿನ್ಸಸ್ ಶೇಪ್ ಅನ್ನೋದು ನಾವು ಈ ಥರ ಸ್ಕೇಲಿಗೆ ಶೇಪ್ ಅನ್ನೋದು ತಕ್ಕೋಬೇಕಾಗತ್ತೆ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲನ್ನು ಉಲ್ಟಾಗಿ ಇಟ್ಕೊಂಡು ಪ್ರಿನ್ಸಸ್ ಶೇಪ್ ಅನ್ನೋದು ನಾವು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಅಜಮಾಸ್ ಮಾರ್ಕ್ ಮಾಡ್ಕೋದಕ್ಕಿಂತ ಈ ಥರ ಸ್ಕೇಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಶೇಪ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ ಇವಾಗ ಪ್ರಿನ್ಸಸ್ ಶೇಪ್ ಅನ್ನೋದು ಈ ಥರ ನೀಟಾಗಿ ಬಂತು. ಹಾಗೆ ಸ್ಕೇಲನ್ನು ಉಲ್ಟಾಗಿ ಇಟ್ಕೊಂಡು ಮೇಲೇನು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಾವೇನು ಹಾರ್ಮೋಲ್ ರೌಂಡ್ ಕಡೆ 5 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಇದನ್ನು ಸ್ಕೇಲ್ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಸ್ಕೇಲ್ ಇಟ್ಕೊಂಡು 5 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕಿಗೆ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಪ್ರಿನ್ಸಸ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂತು ಅಂತ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ಮುಂಭಾಗ ನೆಕ್ 7 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು 3 ಇಂಚ್ವರೆಗೂ ನಾನು ಬ್ರಾಡನ್ನು ತೊಗೋತಾ ಇದ್ದೀನಿ. ಕೊಳ್ಳಿನ ಅಗಲ 3 ಇಂಚ್ವರೆಗೂ ತೊಗೊಂಡು ಮೇಲೇನು ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ಕೇಲಿಲೆ ನಾವು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋಣ. ಮುಂಭಾಗ 6.5 ಇರುತ್ತೆ, 6 ಇರುತ್ತೆ, ಹಾಗೆ 7 ಮಟನ್ ಇರುತ್ತೆ. ನಿಮ್ಗೆ ಎಷ್ಟು ಬ್ಲೌಸಲ್ಲಿ ಅಳತೆಯಲ್ಲಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋಣ. 10.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಕೆಳಗೊಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇವಾಗ ನಾವು ಮುಂಭಾಗ ಹಾರ್ಮೋಲ್ ರೌಂಡ್ ಶೇಪ್ 1/4 ಇಂಚ್ವರೆಗೂ ನಾವು ಶೇಪ್ ಅನ್ನೋದು ಈ ಥರ ಸ್ಕೇಲಿಲೆ ಶೇಪ್ ತಕ್ಕೋಬೇಕಾಗತ್ತೆ. ನೀಟಾಗಿ ಶೇಪ್ ತಗೊಂಡಿದ್ಮೇಲೆ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ನಾವು ಬ್ಲೌಸ್ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಹಿಂಭಾಗ ಇಟ್ಕೊಂಡು ಕರೆಕ್ಟಾಗಿ ನಮ್ಗೆ ಬಂದೈತಿಲ್ಲ ಅಂತ ನೋಡ್ಕೋಬೇಕಾಗತ್ತೆ. ಈ ಥರ ಚೆಕ್ ಮಾಡಿಕೊಂಡು ಕೆಳಗೆ ಏನಾರ ಎಕ್ಸ್ಟ್ರಾ ಬಂದಿದ್ರೆ 1-2 ಇಂಚ್ ಹೊಲಿಗೆಗೋಸ್ಕರ ಎಕ್ಸ್ಟ್ರಾ ಲೈನ್ ಹಾಕ್ಕೊಂಬಿಡೋಣ. ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಬರೋಣ. ನಿಮ್ಗೆ ಎಕ್ಸ್ಟ್ರಾ ನಾ ಹಾಕಿರೋ 2 ಇಂಚ್ ಲೈನ್ ಕಾಣ್ತಾ ಇಲ್ಲ. ಇವಾಗ ನೋಡಿ ಕಾಣ್ತಾ ಇದೆ ಸರಿಯಾಗಿ. ಈ ಥರ ಮಾರ್ಕ್ ಮಾಡಿಕೊಂಡು ಫಸ್ಟ್ ಪೇಪರಲ್ಲಿ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದು 1/4 ಇಂಚಿನ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ಮುಂಭಾಗ ಕೊಳ್ಳಿನ ಶೇಪ್ ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಪ್ರಿನ್ಸಸ್ ಕಟ್ ಯಾವ ಥರ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರ ಈಗ ನಾ ಏನು ಕಟ್ಟಿಂಗ್ ಮಾಡ್ತಾ ಇದ್ದೀನಲ್ಲ
ಆ ಕಟ್ಟಿಂಗಿಗೆ ನಾವು ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಅದ್ರ ಸಂಬಂಧ ನಾನಿಲ್ಲಿ ನಿಮ್ಗೆ ಪೇಪರ್ನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಪ್ರಿನ್ಸಸ್ ಕಟ್ಟಿಂಗ್ ಅನ್ನೋ ಪೇಪರಲ್ಲಿ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಕಟ್ಟಿಂಗ ನಾವು ಬಟ್ಟೆ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೋತಾ ಬರೋಣ. ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರ ಕಟ್ಟಿಂಗ್ ಮಾಡ್ತಾ ಬರೋಣ. ನೋಡಿ ಈ ಕಡೆ ಭಾಗ ಒಂದು 1/4 ಇಂಚ್ ಅರ್ಧ ಇಂಚ್ವರೆಗೂ ನಾವು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನಾವೇನು ಹೊಲಿಗೆ ಹಾಕ್ಕೋತೀವಲ್ಲ ಆ ಹೊಲಿಗೆಗೋಸ್ಕರ ನಾವಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕಾಗತ್ತೆ. ಆ ಎಕ್ಸ್ಟ್ರಾ ಬಟ್ಟೆ ಬಿಡೋ ಸಂಬಂಧ ನಾನು ಪೇಪರಲ್ಲಿ ಕಟ್ಟಿಂಗ್ ಮಾಡೋದು ತೋರಿಸಿದ್ದೀನಿ. ಆಮೇಲೆ ಇದು ಬ್ಲೌಸ್ ಪೀಸ್ ಮೇಲೆ ಹಾಕಿ ಕಟ್ಟಿಂಗ್ ಈ ಥರ ಮಾಡ್ಕೋಬೇಕು. ಅಂದ್ರೆ ನಮ್ಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಸಿಗುತ್ತೆ. ನಾವು ಡೈರೆಕ್ಟಾಗಿ ಬ್ಲೌಸ್ ಪೀಸ್ ಮೇಲೆ ಹಾಕಿ ಕಟ್ಟಿಂಗ್ ಮಾಡಿದ್ರೆ ನಮ್ಗೆ ಈ ಥರ ಎಕ್ಸ್ಟ್ರಾ ಅನ್ನೋದು ಸಿಗೋದಿಲ್ಲ. ಅದರಲ್ಲಿ ಈ ಥರ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ಮೇಲೆ ಇವಾಗ ಒಂದು ಕಡೆ ಸೇಪು ನಮ್ಗೆ ರೆಡಿ ಆಯಿತು. ಈಗ ಇನ್ನೊಂದು ಭಾಗ ಏನೈತಲ್ಲ ಅದನ್ನು ನಾವು ಈ ಥರ ಬಟ್ಟೆ ಮೇಲೆ ಹಾಕಿ ಒಂದು 1/4 ಇಂಚಿಂದ ಅರ್ಧ ಇಂಚ್ವರೆಗೂ ನಾವು ಬಿಟ್ಟು ಸೇಪ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ನಾವು ಏನು ಪ್ರಿನ್ಸಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ಥರ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಪೇಪರನ್ನ ತಗೊಂಬಿಡೋಣ. ತಗೊಂಡಿದ್ಮೇಲೆ ಇವಾಗ ಕಟ್ಟಿಂಗ್ ಮಾಡ್ತಾ ಬರೋಣ. ನೋಡಿ ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮಗೇನು ನಾವು ಹೊಲಿಗೆ ಹಾಕೋತೀವಲ್ಲ ಅಷ್ಟು ಮಾತ್ರ ನಾವು ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಇದು ಒಂದೇ ಕಡೆ ನಾವು ಬಿಡಬೇಕಾಗತ್ತೆ. ಎಲ್ಲ ಕಡೆ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಿ ಅದೇ ಥರ ಕಟ್ಟಿಂಗ್ ಮಾಡ್ಕೋತಾ ಬರಬೇಕಾಗತ್ತೆ. ನಾವು ಯಾವ ಕಡೆ ಹೊಲಿಗೆ ಹಾಕ್ಕೊತೀವಿ ಅಲ್ಲಷ್ಟೇ ನಾವು ಎಕ್ಸ್ಟ್ರಾ ಬಟ್ಟೆ ಅನ್ನೋದನ್ನು ಬಿಡಬೇಕಾಗತ್ತೆ. ನೋಡಿ ಈ ಥರ ನೀಟಾಗಿ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ತುಂಬ ಈಸಿ ಆಗುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಕಚ್ ಹಾಕ್ಕೊಂಬಿಡೋಣ ಅಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ನೀಟಾಗಿ ಬರುತ್ತೆ. ನೋಡಿ ಇವಾಗ ಮುಂಭಾಗ ಪ್ರಿನ್ಸಸ್ ಕಟ್ಟಿಂಗ್ ನಮ್ಗೆ ರೆಡಿ ಆಯಿತು. ಯಾವ ಥರ ಬಂದಿದೆ ಅಂತ. ಇದು ಕಟ್ಟಿಂಗ್ ನಾವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಸ್ಟಿಚಿಂಗ್ ನಮ್ಗೆ ತುಂಬ ಈಸಿ ಆಗುತ್ತೆ. ಮತ್ತು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇದು ಹೊಲಿಗೆ ಹಾಕೋಕ್ಕೋಸ್ಕರ ಮಾರ್ಕ್. ಇವಾಗ ಮುಂಭಾಗ ಪ್ರಿನ್ಸಸ್ ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ನಾವು ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೋಣ. ಫಸ್ಟ್ ನಾನಿಲ್ಲಿ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವೇನು ಕೆಳಗೆ ಹೊಲಿಗೆ ಹಾಕ್ಕೊತೀವಲ್ಲ ಅಲ್ಲಿಗೆ 5 ಇಂಚ್ ಐತಿ. 5 ಇಂಚಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. 5.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 5 ಇಂಚ್ ಸ್ಲೀವ್ಸ್ ಇದ್ದರೆ ನಮ್ಗೆ ಕೆಳಗೆ ಅರ್ಧ ಇಂಚ್ ಮೇಲೆ ಅರ್ಧ ಇಂಚ್ ನಮ್ಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಹಾಗಾಗಿ ನಾನು ಫುಲ್ 6 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ರೌಂಡ್ 16 ಇಂಚ್ ಐತಲ್ಲ ನಮ್ಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನಮ್ಗೆ ಇದು 40 ಇಂಚಿನ ಬ್ಲೌಸ್ ಆಗಿರೋದ್ರಿಂದ ಅದ್ರ 10ನೇ ಭಾಗ 4 ಇಂಚ್ ಬರುತ್ತಲ್ಲ ಅದೇ ರೀತಿ 16 ಇಂಚಿಗೆ 8 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. 8 ಇಂಚ್ ಬರೋ ಥರ ಸ್ಲೀವ್ಸ್ ರೌಂಡ್ 6 ಇಂಚ್ ಇದೆ. 6 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಬಿಡೋಣ ಈ ಥರ. ಆಮ್ಯಾಗ ಏನೈತಲ್ಲ ನಮ್ಗೆ ಬಟ್ಟೆ ಏನಾರು ಈ ಥರ ಕಡಿಮೆ ಬಿದ್ದರೆ ನಾವು ಎಕ್ಸ್ಟ್ರಾ ಪೀಸ್ ಅಂತ ಇಟ್ಕೋಬೇಕಾಗತ್ತೆ. ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಈ ಎಕ್ಸ್ಟ್ರಾ ಪೀಸನ್ನು ನಾವು ಸೇರಿಸಿ ಸ್ಟಿಚಿಂಗ್ ಮಾಡಿ ಆಮೇಲೆ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಏನಾದರೂ ನಮ್ಗೆ ಒಂದು ವೇಳೆ ಬಟ್ಟೆ ಕಡಿಮೆ ಬಿದ್ದರೆ ಈ ಥರ ನಾವು ಎಕ್ಸ್ಟ್ರಾ ಪೀಸನ್ನು ಹಚ್ಕೋಬೇಕಾಗತ್ತೆ. ಇದು ನಾನು ಲೈನಿಂಗ್ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ ಸ್ಲೀವ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಒಂದೊಂದು ಸಾರಿ ನಮ್ಗೆ ಬಟ್ಟೆ ಏನಾದ್ರು ಕಡಿಮೆ ಬೀಳ್ತೈತಿ. ಕಡಿಮೆ ಬಿದ್ದಾಗ ನಾವು ಈ ಥರ ಎಕ್ಸ್ಟ್ರಾ ಬಟ್ಟೆ ಅಂತ ಹಚ್ಕೊಂಡು ಅದನ್ನು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಸ್ಟಿಚಿಂಗ್ ಮಾಡೋಕ್ಕಾದ್ರೆ. ನೋಡಿ ಸ್ಲೀವ್ಸ್ ಯಾವ ಥರ ನಾವು ಕಟಿಂಗ್ ಮಾಡೋದಂತ. ಈ ಥರ ಕಟಿಂಗ್ ಮಾಡಿದ ಮೇಲೆ ನೀಟಾಗಿ ನಾವು ಈ ಥರ ಸೇಪ್ ಅನ್ನೋದು ಕೊಡಬೇಕಾಗತ್ತೆ. ಆಮ್ಯಾಗ ಒಂದು 1/4 ಇಂಚ್ವರೆಗೂ ನಾನಿಲ್ಲಿ ಮುಂಭಾಗ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ನೋಡಿ ಮುಂಭಾಗ ಸ್ವಲ್ಪ ಸೇಪ್ ತಗೋಬೇಕಾಗತ್ತೆ. ಈ ಥರ 1/4 ಇಂಚ್ ಅರ್ಧ ಇಂಚ್ವರೆಗೂ ನಾವು ಇಲ್ಲಿ ಸೇಪ್ ತಗೊಂಡಿದ್ಮೇಲೆ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಮುಗೀತು.
ನಾವು ಪ್ರತಿಯೊಂದನ್ನು ಇದೇ ಥರನ ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ ಇವಾಗ ಪ್ರಿನ್ಸಸ್ ಕಟಿಂಗ್ ಯಾವ ಥರ ಮಾಡಿದ್ದೇನೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಕಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.